ಎರಡನೇ ಕೋವಿಡ್ ಸ್ಟಾರ್ಟ್ ಆದಾಗ ನನಗೆ ಸಮ್ ಕಂಪ್ನೀಸ್ಗಳು ನಿಮ್ದು ಹೇಗೋ ಯೂಟ್ಯೂಬ್ ಚಾನಲ್ ಇದೆ, ಸೊ ನಮ್ಮನ್ನು ಸ್ವಲ್ಪ ಜನರಿಗೆ ಪರಿಚಯ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಂಪ್ನಿಗಳು ಫರ್ನಿಚರ್ಸ್ ಅವರೇ ಅಪ್ರೋಚ್ ಮಾಡಿದ್ರು. ಕಾರ್ಸ್ವರ್ಡ್ ಕನ್ನಡಕೋರ ಇದು ಟೆಕ್ನೋ ಅಮಿತ್. ಓಕೆ, ನಾವು 3 ಜನ ವಿ ಆರ್ ಲೈಕ್ ಯೂಟ್ಯೂಬ್ ದೋಸ್ತರಿದ್ದಂಗೆ, ಚಡ್ಡಿ ದೋಸ್ತರಿದ್ದಂಗೆ. ಯಾಕಂತಂದರೆ ವಿ ಆಲ್ ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಚ್. ಇಲ್ಲ, ನನ್ನ ಹತ್ರ 2 ಫೋನ್ ಇತ್ತು ಅವಾಗ. ಒಂದು ಫೋನಲ್ಲಿ ಶೂಟ್ ಮಾಡೋದು, ಒಂದು ಫೋನಲ್ಲಿ ಅವ್ರ ಜೋಬಲ್ಲಿ ಇಟ್ಬಿಟ್ಟು ರೆಕಾರ್ಡ್ ಮಾಡೋದು. ಇದೇ ಕಿಟ್ ಹಂಗೆ ಇದೊಂದು 50,000 ಇರ್ಬೋದು, ಇದೊಂದು 40,000 ಇರ್ಬೋದು, ಸೊ 90. ಇದು ಒಂದು 10,000 ಇರ್ಬೋದು, 1 ಲಕ್ಷ. ಐಫೋನ್ 2 ಲಕ್ಷ ಇರ್ಬೋದು, ಐಫೋನೇ 2 ಲಕ್ಷ. 2 ಕೋವಿಡ್ ಮುಗಿಯೋದ್ರೊಳಗಡೆ 4 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ನಂದು ಕವರ್ ಆಗಿತ್ತು ಯೂಟ್ಯೂಬಲ್ಲಿ. ಹಂಗಾರೆ ಮಾಸ್ಟರ್ ನೀವು 4 ಲ್ಯಾಕ್ ಅಂತ ಹೇಳಿದಾಗ ಆವಾಗ ನಾನು ಮಾಸ್ಟರ್. ಎಲ್ಲೆಲ್ಲಿಗೆ ಹೋಗಿದ್ರ ಪ್ರಮೋಷನ್ ಶೂಟ್ಗೆ? ಬೆಂಗಳೂರು ಬಿಟ್ಟು ಅಂತಂದರೆ ಮೇನ್ ನಾನು ಜಾಸ್ತಿ ಓಡಾಡೋದು ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಭದ್ರಾವತಿ. ಇದು ಹಾಟ್ ಫೇವ್ರೇಟ್. ಅದು ಬಿಟ್ಟರೆ ಮೈಸೂರು, ತುಮಕೂರು, ಹಾಸನ. ಫ್ಲೈಟಲ್ಲಿ ಹೋಗಿದ್ದೀರಾ ಪ್ರಮೋಷನ್ ವಿಡಿಯೋಗೆ? ಕರ್ಸ್ಕೊಂಡಿದ್ದಾರಾ? 10 ಸತಿ ಹೋಗಿದ್ದೀನಿ. ಓಕೆ, ಹೈಯೆಸ್ಟ್ 1 ಮಂತ್ಗೆ ಎಷ್ಟು ಪ್ರಮೋಷನಿಂದ ಓವರ್ ಆಲ್ ತಗೊಂಡೆ ದುಡ್ದಿದ್ದೀರಾ ಆಫ್ಲೈನ್? 1 ಲಕ್ಷ ರೂಪಾಯಿವರೆಗೂ ಕೂಡ ದುಡ್ದಿರ್ಬೋದು, 1 ಲ್ಯಾಕ್ವರೆಗೆ ದುಡ್ದಿರ್ಬೋದು. ಓಕೆ, ಆನ್ಲೈನಲ್ಲಿ ಅಂದರೆ ಈ ಯೂಟ್ಯೂಬ್ ಕಡೆಯಿಂದ ಅರೌಂಡ್ 80,000ವರೆಗೂ ಕೂಡ ದುಡ್ದಿರ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರು. ಫುಲ್ ಕಂಪ್ಲೀಟ್ ಆಗಿ ಮತ್ತೆ ಕಡ್ಡೆಬೀಜ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಅದ್ರ ಜೊತೆಗೆ ಯೂಟ್ಯೂಬು ಇತ್ತು. ಯಾವಾಗ ಮತ್ತೆ ಪ್ರಮೋಷನ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದು? ಹಾಂ, ಹೇಳ್ತೀನಿ. ಸೊ ಯೂಟ್ಯೂಬ್ ಸ್ಟಾರ್ಟ್ ಆಯಿತು. ದೆನ್ ನಿಮ್ಗೆ ಗೊತ್ತಿರ್ಬೋದು, ಸೆಕೆಂಡ್ ಕೋವಿಡ್ ಸ್ಟಾರ್ಟ್ ಆಯಿತು ಅವಾಗ, ಕರೆಕ್ಟಾ? ಇನ್ನೊಂದು ಕೋವಿಡ್ ಬಂತು, 2ನೇ ಕೋವಿಡ್ ಸ್ಟಾರ್ಟ್ ಆಯಿತು. 2ನೇ ಕೋವಿಡ್ ಸ್ಟಾರ್ಟ್ ಆದಾಗ ನನಗೆ ಸಮ್ ಕಂಪ್ನೀಸ್ಗಳು ನಿಮ್ದು ಹೇಗೋ ಯೂಟ್ಯೂಬ್ ಚಾನಲ್ ಇದೆ, ಸೊ ನಮ್ಮನ್ನು ಸ್ವಲ್ಪ ಜನರಿಗೆ ಪರಿಚಯ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಕಂಪ್ನಿಗಳು ಫರ್ನಿಚರ್ಸ್ ಅವರೇ ಅಪ್ರೋಚ್ ಮಾಡಿದ್ರು. ಕಂಪ್ನೀಸ್ ಅವ್ರು ಅಪ್ರೋಚ್ ಮಾಡಿದಾಗ ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಓಕೆ, ನಾನೇನು ಮಾಡಿದೆ ಅಂತಂದರೆ, ಇಲ್ಲಿ ಹತ್ತಿರದಲ್ಲಿ ಒಂದು ಫರ್ನಿಚರ್ ಶಾಪ್ ಇದೆ, ಫರ್ನಿಚರ್ ಶಾಪ್ಗೆ ಹೋಗ್ಬಿಟ್ಟು ಅಲ್ಲೊಂದು ವಿಡಿಯೋ ಮಾಡಿದೆ. ಇದಕ್ಕೆ ಯಾರ ರೀಸನ್ನು, ಪ್ರಮೋಷನ್ ಹೆಂಗೆ ಮಾಡೋದು ಅಂತ ನೀವು ಕೇಳ್ಬೋದು. ನಿಮ್ಗೆ ಹೆಂಗೆ ಗೊತ್ತಾಯಿತು ಪ್ರಮೋಟ್ ಮಾಡ್ಬೋದು? ಅವ್ರು ಅಪ್ರೋಚ್ ಮಾಡೋಕ್ಕೆ ನಾನು ಮುಂಚೆನೇ ನಾನೊಂದು 2 ವಿಡಿಯೋ ಹಾಕಿದ್ದೆ. ಒಂದು ಕಾರ್ಸ್ವರ್ಡ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಓಕೆ, ಸೊ ಎಲ್ಲರಿಗೂ ಗೊತ್ತಿದೆ ಕಾರ್ಸ್ವರ್ಡ್ ಕನ್ನಡ. ಇವಾಗ ವರುಣ್ ಅಂತ ನಡೆಸ್ತಾ ಇದ್ದಾರೆ, ಮುಂಚೆ ಕಿರಣ್ ಅಂತ ನಡೆಸ್ತಾ ಇದ್ರು. ಅದನ್ನು ಕಾರಣಾಂತರಗಳಿಂದ ಪಾಪ ಅವರು ತೀರ್ಕೊಂಡ್ರು. ಚಿಕ್ಕವರು ಅವರು ಆ್ಯಕ್ಚುಲಿ ಯಂಗ್ ಪರ್ಸನ್ನು, ಬಟ್ ಕಿರಣ್ ಅವರು ತೀರ್ಕೊಂಡ್ರು. ತುಂಬ ಜನರಿಗೆ ಗೊತ್ತು ಕಾರ್ಸ್ವರ್ಡ್ ಕನ್ನಡ ಈಸ್ ಬೇಸಿಕಲಿ ಫ್ರಮ್ ಕಿರಣ್ ಅಂತ. ಕಿರಣ್ ಕಾರ್ಸ್ಗಳನ್ನೆಲ್ಲ ವಿಡಿಯೋ ಮಾಡ್ತಾಯಿದ್ರು. ಅವರು ನನಗೆ ಒಂದಿನ ಹೇಳಿದ್ದು, ಬ್ರೋ ಈ ಥರ ಮಾಡಿ. ನನ್ನ ಟಚ್ಚಲ್ಲಿದ್ದರು. ಕಾರ್ಸ್ವರ್ಡ್ ಕನ್ನಡಕೋರ ಇದು ಟೆಕ್ನೋ ಅಮಿತ್. ಓಕೆ, ನಾವು 3 ಜನ ವಿ ಆರ್ ಲೈಕ್ ಯೂಟ್ಯೂಬ್ ಆ್ಯಕ್ಚುಲ್ ಫ್ರೆಂಡ್ ಅಲ್ಲ, ಯೂಟ್ಯೂಬ್ ದೋಸ್ತರಿದ್ದಂಗೆ, ಚಡ್ಡಿ ದೋಸ್ತರಿದ್ದಂಗೆ. ಯಾಕಂತಂದರೆ ವಿ ಆಲ್ ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಚ್. 3 ಜನ ಸೇಮ್ ಟೈಮಲ್ಲಿ ಸ್ಟಾರ್ಟ್ ಮಾಡಿರೋದು. ಕನ್ನಡಿಗರಿಂದ ಸಪೋರ್ಟಿಂದ ನಂದು ಬೇಗ ಹೋಯಿತು ಚಾನಲ್, ಆದರೆ ಬೇಗ ಫಾಸ್ಟಾಗಿ ಮೂವ್ ಆಯಿತು. ಬಟ್ ನಾವು 3 ಜನ ಅಟ್ ಎ ಟೈಮಲ್ಲಿ ಬಂದಿರೋದು ಫ್ರಮ್ ಬೇಸಿಕ್. ಅವಾಗಿಂದ ಇದ್ದೀವಿ ನಾವು. ಮುಂಚೆ ಈ ಪ್ರಮೋಷನಲ್ ಇದರಲ್ಲಿರುವಂಥವ್ರು ನಾವು. ಕಮರ್ಷಿಯಲ್ ಚಾನಲ್ಸ್ಗಳು ನಾವು 3 ಜನ ಚಾನಲ್ ಇದೆಯಲ್ಲ ಆಲ್ವೇಸ್. ಆಮೇಲೆ ಇನ್ನೊಂದು ನೀಡ್ಸ್ ಆಫ್ ಪಬ್ಲಿಕ್ ಅಂತ ಬರುತ್ತೆ, ಅವರು ಕೂಡ ಅಷ್ಟೇ. ನಾವು 4 ಜನ ಚಾನಲ್ ಇದೆಯಲ್ಲ, ವಿ ಆರ್ ಆನ್ ಎಲ್ಲ ಸೇಮ್ ಟೈಮಲ್ಲಿ ಮಾಡಿರೋದು. ಅವರಿಂದ ಇನ್ಸ್ಪೈರ್ ಆಗಿ ನಾನು ಯಾಕೆ ಪ್ರಮೋಷನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಫರ್ನಿಚರ್ ಶಾಪ್ ಮಾಡಿದೆ. ದೆನ್ ಚೆನ್ನಾಗಿ ಹೋಯ್ತು ಅದು ಆ್ಯಕ್ಚುಲಿ. ದೆನ್ ಇನ್ನೊಂದು 2 ಫರ್ನಿಚರ್ ಅವ್ರು ಕರೆದು ಎಷ್ಟು ಕೊಟ್ಟರು ಫಸ್ಟ್ ಪ್ರಮೋಷನ್ ವಿಡಿಯೋ? ಎಲ್ಲೋಯ್ತು, ಅವ್ರು ಕುತ್ಕೊಂಡಿದ್ದಾರಲ್ಲ ಆ ಚೇರ್ ಕೊಟ್ಟರು. ಓಕೆ, ದುಡ್ಡಿಲ್ಲ. ಈ ಚೇರ್ ಕೊಟ್ರಲ್ಲ, ಇದೇ ದೊಡ್ಡ ವಿಷಯ. ಫಸ್ಟ್ ಅವರಲ್ಲ, ಸೆಕೆಂಡ್ ಅವರು. ಫಸ್ಟ್ ಶಾಪ್ ಅವ್ರು ಏನೂ ಕೊಡಲಿಲ್ಲ, ಬಂದು ಒಂದು ಟೀ ಕೊಟ್ಟರು ಅಷ್ಟೇ. ಸೊ ಸೆಕೆಂಡ್ ಅವರು ಕರೆದುಬಿಟ್ಟು ಈ ಚೇರ್ ಕೊಟ್ಟರು. ಇವತ್ತಿಗೂ ಆ ಚೇರ್ ಇದೆ ಆ್ಯಕ್ಚುಲಿ, ವರ್ತ್ 3,000 ರೂಪೀಸ್ ಇರ್ಬೋದು. ಓಕೆನಾ? ಆ ಚೇರ್ ಕೊಟ್ಟು ಕಳಿಸಿದ್ರು ನನಗೆ. ಅವಾಗಲೂ ಮೈಕ್ ಎಲ್ಲ ತಗೊಂಡಿದ್ರಾ? ಇಲ್ಲ, ನನ್ನ ಹತ್ರ 2 ಫೋನ್ ಇತ್ತು ಅವಾಗ. ಒಂದು ಫೋನಲ್ಲಿ ಶೂಟ್ ಮಾಡೋದು, ಒಂದು ಫೋನಲ್ಲಿ ಅವ್ರ ಜೋಬಲ್ಲಿ ಇಟ್ಬಿಟ್ಟು ರೆಕಾರ್ಡ್ ಮಾಡೋದು. ಓಕೆ, ದಟ್ಸ್ ಅ ಬೇಸಿಕ್ ಸ್ಟಾರ್ಟ್ ಮಾಡಿದ್ದು ನಾನು. ಮೈಕು ಇಲ್ಲ ನನ್ನ ಹತ್ರ. ನಾನೇ ಕ್ಯಾಮ್ರಾಮ್ಯಾನು ಅಷ್ಟೇ. ಕ್ಯಾಮ್ರಾ ಇಟ್ಕೊಳ್ಳೋದು. ಇಲ್ಲ, ಅವ್ರು ಹುಡುಗರು ಇರ್ತಿದ್ರು ಯಾರಾದರೂ, ಅವ್ರ ಹತ್ರನೇ ಹಿಡ್ಕೊಂಡು ಶೂಟ್ ಮಾಡು ಅಂತ ಹೇಳಿ. ನೀವು ಫೇಸ್ ಬರ್ತಾ ಇದ್ರಾ? ಇಲ್ವಾ? ಬರ್ತಾ ಇದ್ದೆ. ನಾನು ಅವ್ರ ಜೊತೆ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಇವತ್ತು ಹೆಂಗೆ ಪ್ರಮೋಷನ್ ಮಾಡ್ತೀನಿ, ಸ್ಟಾರ್ಟಿಂಗಿಂದನೂ ಹಂಗೆ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಪ್ರಮೋಷನ್ ಕತೆ ಕೇಳೋಣ. ಇದೆಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲೆಲ್ಲ ನೋಡ್ತಾ ಇದ್ವಿ, ಎಲ್ಲ ಹಂಗೆ ಇದೆಯಲ್ಲ, ಯೂಸ್ ಮಾಡ್ತೀರಾ ಹೇಗೆ? ಇಲ್ಲ, ಯೂಸ್ ಮಾಡಲ್ಲ. ಯಾವುದು ಇವಾಗ ಜಾಸ್ತಿ ಯೂಸ್ ಮಾಡಲ್ಲ, ರೇರ್ಲಿ ಯೂಸ್ ಆಗುತ್ತೆ. ಯಾಕಂತಂದ್ರೆ ನಂದು ಇವಾಗ ಎಡಿಟರ್ ಇದ್ದಾರೆ, ಸೊ ಅವರೆಲ್ಲ ಅವರೇ ಮಾಡ್ಕೊತಾರೆ. 2 ಇದ್ದಾರೆ ಎಡಿಟರು. ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ನನ್ನ ತಂಗಿ
ಆಮೇಲೆ ಸೆಕೆಂಡ್ ಒಂದು ಬಂದುಬಿಟ್ಟು ಒಬ್ಬ ಹುಡುಗ ಇದ್ದಾನೆ ಮೇಡಮ್, ಅವನು ಹಾಸನದಲ್ಲಿ ಇದ್ದಾನೆ ಹುಡುಗ. ಓಕೆ, ನಾನು ಆದರೆ ಅವನ ಬಗ್ಗೆ ತೋರಿಸ್ತೀನಿ ನಿಮಗೆ. ಮತ್ತೆ ಇಲ್ಲೆಲ್ಲ ಸೆಟಪ್ ನೋಡ್ತಾ ಇದೀವಲ್ಲ, ಇದು ನೀವು ಮಾತಾಡೋಕ್ಕೋಸ್ಕರನೇ ಮಾಡ್ಕೊಂಡಿರೋದು ಇನ್ಫಾರ್ಮೇಶನ್. ಕೆಲವೊಂದು ವಿಡಿಯೋಸ್ ನೋಡ್ತೀವಲ್ಲ, ನೀವು ಟಿಪ್ಸ್ ಎಲ್ಲ ಕೊಡ್ತಾ ಇರ್ತೀವಲ್ಲ, ಹಾಗೆ ಟ್ರೈಪಾಡ್ ಇದೆ. ಇವಾಗ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಇದೆ ನಿಮ್ಮಲ್ಲಿ? ಇವಾಗ ನನ್ನ ಹತ್ರ ಎಕ್ವಿಪ್ಮೆಂಟ್ಸ್ ಅಂತ ಬಂದ್ರೆ ಜಾಸ್ತಿ ಏನಿಲ್ಲ, ಇಲ್ಲೇ ಇದೆ ಮನೋಜ್ ಕಿಟ್ ಹಂಗೆ ಹಂಗೆ. ಓಕೆನಾ? ಸೊ ನನ್ನ ಬ್ಯಾಗಲ್ಲಿ ಅಂಥದ್ದೇನು ಹೇಳ್ಕೊಳ್ಳುವಂಥದ್ದು ಏನಿರಲ್ಲ. ನೀವು ಶೂಟಿಂಗ್ ಹೋದ್ರೆ ಇದೊಂದೇ ಬ್ಯಾಗ್ ತಗೊಂಡು ಹೋಗ್ತೀನಿ ಅಷ್ಟೇ ಸಾಕು. ಕಾರಲ್ಲಿ ಟ್ರೈಪಾಡ್ ಇರುತ್ತೆ. ಆಮೇಲೆ ಮೇನ್ ಆಗಿ ಅಷ್ಟೇ, ಇದೇ ನನ್ನ ಬಂಡವಾಳ. ದಿಸ್ ಇಸ್ ಇಟ್. ಇಷ್ಟಲ್ಲೇ ನಾನು ಶೂಟ್ ಮಾಡೋದು. ಇದು ಕ್ಯಾಮ್ರಾ, ಇದು ಮೈಕ್, ದಟ್ಸ್ ಇಟ್. ಇದು DJI ಮೈಕ್ ತೊಗೊಂಡಿದ್ದೀನಿ. ಓಕೆ, ಇದೊಂದು ಮೈಕ್ ಇರುತ್ತೆ. ಸೊ ಇದು ನಮಗೆ ಒಳ್ಳೆ ಸಪೋರ್ಟ್ ಆಗುತ್ತೆ. ಇದಿಲ್ಲ ಅಂತಂದರೆ ಏನಾದರೂ ತೊಂದರೆ ಕೊಟ್ಟರೆ ಒಂದು ಅಡಿಷ್ನಲ್ ಆಗಿ ಒಂದು ಸ್ಮಾಲ್ ಒಂದು ಮೈಕ್ ಇಟ್ಕೊಂಡಿದ್ದೀನಿ. ಇದು ಕ್ಯಾಮ್ರಾ ಇರುತ್ತೆ. ಒಂದು ಐಫೋನ್ ಇದೆ ಕೆಳಗಡೆ ಇದೆ, ಐಫೋನ್ ಇದ್ರಲ್ಲಿ ಹಾಕೊಂಡು ಶೂಟ್ ಮಾಡ್ತೀನಿ. ಓಕೆ, ಕ್ಯಾಮ್ರಾ ಇದ್ರೆ ಐಫೋನಲ್ಲಿ ಶೂಟ್ ಮಾಡ್ತೀನಿ. ಐಫೋನಲ್ಲಿ ಈ ವಾಕಿಂಗ್ ಶಾಟ್ಸ್ ತುಂಬ ಚೆನ್ನಾಗಿ ಬರುತ್ತೆ. ವಾಕ್ ಮಾಡ್ತೀವಲ್ಲ, ಅದು ನಮಗೆ ಸ್ಟೆಬಿಲೈಸೇಷನ್ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಐಫೋನು ಇದಕ್ಕೆ ನಿಂತ್ಕೊಂಡು ಮಾತಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ಅವೆಲ್ಲ ನಮಗೆ ಈ ಫ್ಯೂಜಿ ಫಿಲ್ಮಲ್ಲಿ ವರ್ಕ್ ಆಗುತ್ತೆ. ಓಕೆ, ಹಂಗಾರೆ ಎಷ್ಟು ಬಂಡವಾಳ ಹಾಕಿದ್ರಿ? ಸೊ ಇದೊಂದು 50,000 ಇರ್ಬೋದು, ಇದೊಂದು 40,000 ಇರ್ಬೋದು, ಸೊ 90. ಇದು ಒಂದು 10,000 ಇರ್ಬೋದು, 1 ಲಕ್ಷ. ಐಫೋನ್ 2 ಲಕ್ಷ ಇರ್ಬೋದು. ಐಫೋನ್ 2 ಲಕ್ಷ. ಓಕೆ, ಅಲ್ಲೇ ಐಫೋನ್ ಇಸ್ 2 lakh. ಅಂದ್ರೆ 1 TB ಇದೆ ಆಕ್ಚುಲಿ. ಸೊ 16 Pro Max 2 ಲಕ್ಷ, ಇದು 1 ಲಕ್ಷ, 3 ಲಕ್ಷ ಇರ್ಬೋದು. ಓಕೆ, ಟ್ರೈಪಾಡ್ ಸಣ್ಣ ಪುಟ್ಟ ಅವೆಲ್ಲ ಬಿಡಿ, ಟ್ರೈಪಾಡ್ ಏನಿಲ್ಲ ಬಿಡಿ, ಅದೊಂದು 3,000 4,000 ಅಷ್ಟೇನೆ. ಇದಿಷ್ಟಿದ್ರೆ ಇದಿಷ್ಟು ಬೇಕಾಗಿಲ್ಲ ಆಕ್ಚುಲಿ, ಬೇಕಾಗಿಲ್ಲ. ನಾನು ಹೇಳಿದೆಲ್ಲ 8,000 ರೂಪಾಯಿ ಮೊಬೈಲ್ ಇದ್ರು ನೀವು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಎಡಿಟಿಂಗ್ ಹೆಂಗ್ ಮಾಡ್ತೀರಿ? ಸ್ಟಾರ್ಟಿಂಗ್ ಫೋನಲ್ಲೇ ಎಡಿಟಿಂಗ್? ಸ್ಟಾರ್ಟಿಂಗ್ ಫೋನಲ್ಲೇ ಎಡಿಟಿಂಗ್. ಕೈನ್ ಮಾಸ್ಟರ್ ನಮ್ಮೆಲ್ಲರ ಬಂದು ವಾಯ್ಸ್ ಓವರ್ ಎಲ್ಲ ಕೊಡ್ತಾ ಇದ್ದೆ. ವಾಯ್ಸ್ ಓವರ್ ಮಾಡ್ತಾ ಇದ್ದೆ. ಯೂಟ್ಯೂಬರ್ಗಳ ವಾಯ್ಸ್ ಓವರ್ ಮಾಡ್ತಾ ಇರ್ಲಿಲ್ಲ ನಾನು, ಡೈರೆಕ್ಟ್ ಶೂಟ್. ಓಕೆ, ರಾ ಶೂಟ್ ಮಾಡ್ತಾ ಇದ್ದೆ. ವಾಯ್ಸ್ ಓವರ್ ಏನೂ ಇಲ್ಲ, ಡೈರೆಕ್ಟ್ ಆಗಿ ಶೂಟ್ ಮಾಡೋದು, ಕಟ್ ಮಾಡೋದು, ಅದನ್ನ ಪಬ್ಲಿಷ್ ಮಾಡ್ಬಿಡೋದು. ಸಿಂಪಲ್ ಆಗಿರ್ತಿತ್ತು ನನ್ನ ವಿಡಿಯೋ. ನೀವು ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಸಿಂಪಲ್ ವಿಡಿಯೋ, ಏನಿಲ್ಲ ಅದರಲ್ಲಿ, ಯಾವುದು ಟ್ರಾನ್ಸಿಷನ್ ಇಲ್ಲ, ಏನಿಲ್ಲ, ನಥಿಂಗ್. ಇಂಟ್ರೋ ಇಲ್ಲ, ಬ್ಯಾಗ್ ಏನೂ ಇಲ್ಲ, ನಥಿಂಗ್, ಏನೂ ಇರೋದಿಲ್ಲ, ಡೈರೆಕ್ಟ್ ವಿಡಿಯೋ. ಇವಾಗೂ ಏನು ಇಂಟ್ರೋ ಇಲ್ಲ, ಏನಿಲ್ಲ, ಬೀರೋಲ್ ಇಲ್ಲ, ನಥಿಂಗ್, ಏನೂ ಇರ್ತಾ ಇರಲಿಲ್ಲ. ಸಿಂಪಲಾಗಿ ವಿಡಿಯೋ ಮಾಡ್ತಾ ಇದ್ದೆ. ಅದಕ್ಕೆ ಹೇಳೋದು ಮೇಡಮ್, ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ ಏನು ಅನ್ಕೊಂತಂದರೆ ನಮಗೆ ಕ್ಯಾಮ್ರಾನೇ ಬೇಕು, ಪ್ರೊಫೆಷನಲ್ ಮೈಕ್ ಬೇಕು, ಸಾಫ್ಟ್ವೇರ್ ಬೇಕು, ಏನು ಬೇಕಾಗಿಲ್ಲ. ಒಂದು ಫೋನ್ ಸಾಕು, ಕೈನ್ ಮಾಸ್ಟರ್ ಸಾಕು. ಇವತ್ತಿಗೂ ದುಡಿಬೋದು ನೀವು ಆರಾಮಾಗಿ. ದಿಸ್ ಈಸ್ ವಾಟ್ಸ್ ಇನ್ ಮೈ ಬ್ಯಾಗ್. ಸೂಪರ್, ನಿಮ್ಮ ಬ್ಯಾಗ್ ಸೂಪರ್ ಆಗಿದೆ, ಸಿಂಪಲ್ ಆಗಿ ಸಖತ್ತಾಗಿದೆ, ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಫ್ಯೂಜಿ ಫಿಲ್ಮ್ XA7 ಅಂತ. XA7 ಅಂತ ತುಂಬ ಓಲ್ಡ್ ಇದೆ ಆ್ಯಕ್ಚುಲಿ. ತುಂಬಾ ಓಲ್ಡ್ ಅಂದ್ರೆ 3 to 4 years ಹಳೇದಿದೆ ಆ್ಯಕ್ಚುಲಿ. ಆನ್ ಮಾಡಿ ನೋಡೋಣ, ಆನ್ ಆಗುತ್ತಾ? ಹಾಂ ಆಗುತ್ತೆ. ಇಲ್ಲ, ಚಾರ್ಜ್ ಇಲ್ಲ, ಬ್ಯಾಟ್ರಿ ಸಾಕ್ಬೇಕು. ಇಲ್ಲೇ ನೀವು ಸ್ಟಾರ್ಟಿಂಗ್ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದು ಕಂಪ್ಲೀಟ್ ಆಗಿ ಯೂಟ್ಯೂಬ್ ಸೆಟಪ್ ನಿಮ್ದು. ಯೂಟ್ಯೂಬ್ ಸ್ಟುಡಿಯೋ ಅಂದ್ರೆ ಇದೆ. ಇದು ಸದ್ಯಕ್ಕೆ ನನ್ನ ಸ್ಟುಡಿಯೋ. ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ನೀವೇ ಮಾಡ್ಕೊಂಡಿರೋದು ಅಷ್ಟೇ, ಗ್ರೀನ್ ಮ್ಯಾಟ್ ಆ ತರ ಏನಿಲ್ಲ. ಅಲ್ಲಿದೆ ಗ್ರೀನು, ಅಲ್ಲಿ ನೋಡಿ. ಓ, ಅಲ್ಲೂ ಮಾಡ್ತೀರಾ? ಅಲ್ಲಿ ಗ್ರೀನ್ ಇದೆ ನೋಡಿ. ಓಕೆ, ಅದು ಗ್ರೀನ್ ಜಾಸ್ತಿ ಯೂಸ್ ಮಾಡಲ್ಲ. ಅಲ್ಲೊಂದು ಟ್ರೆಡ್ಮಿಲ್ ಇದೆ, ವರ್ಕೌಟ್ ಮಾಡ್ತೀರಾ? ಡೈಲಿ ಟ್ರೆಡ್ಮಿಲ್ ಅಲ್ಲಿ ವಾಕ್ ಮಾಡ್ತೀನಿ. ವರ್ಕೌಟ್ ಮಾಡಕ್ ಟೈಮ್ ಸಿಗಲ್ಲ, ಅದ್ರಲ್ಲಿ ಆಲ್ಮೋಸ್ಟ್ ಒಂದು 1 hour ವಾಕ್ ಮಾಡ್ತೀನಿ ನಾನು. ಬನ್ನಿ ಮುಂದೆ ಹೋಗೋಣ. ಗ್ರೌಂಡ್ ಟೋಟಲ್ ಎಷ್ಟು ಫ್ಲೋರ್ ಬಿಲ್ಡಿಂಗ್? 2 ಫ್ಲೋರ್ ಬಿಲ್ಡಿಂಗ್. ನಿಮ್ಗೆ ಈಗಲೇ ತೋರಿಸ್ದೆಲ್ಲ, ದಿಸ್ ಇಸ್ ಇಟ್, ಅಲ್ಲಿಗೆ ಎಂಡ್ ಆಗ್ಬಿಡುತ್ತೆ. ಸೊ ಕೆಳಗಡೆ ನಾವು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಪೂಜೆ ಎಲ್ಲ ಇದ್ರೆ ಯೂಸ್ ಮಾಡ್ತೀವಿ. ದಿಸ್ ಇಸ್ ಲಿವಿಂಗ್, ಮೇಲ್ಗಡೆ ಬೆಡ್ರೂಮ್, ಅದ್ರ ಮೇಲೆ ಟೆರಸ್. ಎಲ್ಲಿ ಪರ್ಪಸ್ಗೆ ಇಟ್ಕೊಂಡಿದ್ರೆ ಟ್ರೆಡ್ಮಿಲ್ ಅಥವಾ ದಪ್ಪ ಆಗಿದ್ರಾ? ದಪ್ಪ ಆಗಿದ್ದೆ. ಆಮೇಲೆ ಸ್ವಲ್ಪ ಡಯಟ್ ಎಲ್ಲ ಮಾಡಿಬಿಟ್ಟು ಶುಗರ್ ಮತ್ತು ಆಯಿಲ್ ಕಡಿಮೆ ಮಾಡಿ ಇವಾಗ ಅನ್ಸುತ್ತಾ ಸಣ್ಣ ಆಗಿದ್ದೀನಿ ಅಂತ ಅನ್ಸುತ್ತಾ? ಓಕೆ, ಮುಂಚೆ ವಿಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ದಪ್ಪ ಇದೆ ನಾನು. ಆ ಫೋಟೋದಲ್ಲಿ ದಪ್ಪ ಇದ್ದೀರಾ ಅಲ್ವಾ? ಇವಾಗ ಸಣ್ಣ ಇದೆ. ಸೊ ಇದರಲ್ಲಿ 1 hour ಅಂತೂ ನಾನು ಗ್ಯಾರಂಟಿ ಎವ್ರಿ ಡೇ ವರ್ಕ್ ಮಾಡ್ತೀನಿ. ಸೊ ಅಂದರೆ ವಾಕ್ ಮಾಡ್ತೀನಿ. ವಾಕಿಂಗ್ ಇಸ್ ಬೆಸ್ಟ್. ಇವ್ರದ್ದು ನಾನು ಆ್ಯಕ್ಚುಲಿ ಇವ್ರಿಗೆ ತುಂಬ ಇದು ಮಾಡಿದ್ದೀನಿ, ತುಂಬ ಕಡೆ ಪ್ರಮೋಟ್ ಮಾಡಿದ್ದೀನಿ. ಎಲ್ಲ ಇಲ್ಲೇ ಇದೆ ಪ್ರಮೋಷನ್ ನೋಡಿ, ಎಲ್ಲ ಇದೆ. ಸೊ ಇರಿ. ಸೊ ಇದು ಆ್ಯಕ್ಚುಲಿ ಹಾಟ್ ಸ್ಟಾರ್ ಕಂಪ್ನಿ ಅವ್ರದ್ದು. ಆ್ಯಂಡ್ ಇದು ನಮ್ಮ ಸೋಲಾರ್, ಗೊತ್ತಿರ್ಬೋದು ನಿಮಗೆ, ನಾನು ಪ್ರಮೋಟ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ಮನೇಲೂ ಸೋಲಾರ್ ಇದೆ, ಹೈಬ್ರಿಡ್ ಇದೆ ಆ್ಯಕ್ಚುಲಿ. ಪವರ್ ಸಪ್ಲೈ ಮಾಡ್ತಿದ್ದೀರಾ ಎಲೆಕ್ಟ್ರಿಸಿಟಿನ? ಹಾಂ, ಅಂದರೆ ಇನ್ನೂ ಮಾಡ್ತಾ ಇಲ್ಲ. ನಮ್ಮ ಜನ್ರೇಟ್ ಮಾಡ್ತೀವಿ, ನಮಗೆ ಬೇಕಾಗುತ್ತೆ. ನಂದು ಎಲೆಕ್ಟ್ರಿಕಲ್ ಕಾರ್ ಇರೋದ್ರಿಂದ ಏನು ಜನ್ರೇಟ್ ಮಾಡ್ತೀವಿ ನಮಗೆ ಕನ್ಸಂಪ್ಷನ್ ಆಗುತ್ತೆ. ನಮ್ದು ಏರಿಯಾ ತೋರಿಸಿ, ಇದು ಶಿವರಾಮ್ ಕಾರಂತ್ ಬಡಾವಣೆ ನಡೀತಾ ಇದೆ, BDAದ್ದು. ಸೊ ವರ್ಕ್ ಈಸ್ ಗೋಯಿಂಗ್ ಆನ್. ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ಅಂದರೆ ಇದು ಲೇಔಟ್ ನಡೀತಾ ಇದೆ ಕಂಪ್ಲೀಟಾಗಿ. ಡೆವಲಪ್ಮೆಂಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಇವತ್ತು ಮುಗೀತೆ ಅಂತ ಹೇಳಿ ವರ್ಷಾನ್ಗಟ್ಲೆ ನಡೀತಾನೆ ಇದೆ. 2 ಕೋವಿಡ್ ಮುಗಿಯೋದ್ರೊಳಗಡೆ
4 lakh ಸಬ್ಸ್ಕ್ರೈಬರ್ಸ್ ನಂದು ಕವರ್ ಆಗಿತ್ತು. ಯೂಟ್ಯೂಬಲ್ಲಿ ಹಂಗಾರೆ ಮಾಸ್ಟರ್ ನೀವು 4 lakh ಅಂತ ಹೇಳಿದಾಗ ಆವಾಗ ನಾನು ಮಾಸ್ಟರ್ ಮೇಡಮ್, ಕರೆಕ್ಟ್, ಡೆಫಿನೆಟ್ಲಿ ಮಾಸ್ಟರ್ ಅಂತ ಹೇಳ್ಬೋದು. ಮಾಸ್ಟರ್ ಅಂತ ಅಲ್ಲ, ಸಬ್ಸ್ಕ್ರೈಬರ್ ಲೀಡಿಂಗ್ ನಾನಿರ್ಬೋದು, ಟೆಕ್ನೋಮಿತ್, ಕಾಸ್ವರ್ಡ್ ಕನ್ನಡ, MEP ಅವರೆಲ್ಲ ಇನ್ನೂ ಬಂದಿರಲಿಲ್ಲ, ದೇವ್ರು ರೀಸೆಂಟ್ಲಿ ಬಂದಿರೋದು. ಇಷ್ಟು ಮೇನ್ ಲೀಡರ್ಸ್ ನಾವೆಲ್ಲ 3 ಲಕ್ಷ 4 ಲಕ್ಷ 5 ಲಕ್ಷ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿ ಆರ್ ರೆಡಿ ಟು ರೂಲ್ ಅಂತ ಹೇಳ್ಬೋದು. ಆಮೇಲೆ ಕಡಲೆ ಬೀಜದ ಜೊತೆಗೆ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಇದು ಮಾರ್ಕೆಟಿಂಗ್ ಕೂಡ ಸ್ಟಾರ್ಟ್ ಮಾಡಿದೆ. ಅಷ್ಟೊತ್ತಿಗೆ ಏನಾಯ್ತು ಅಂತಂದ್ರೆ ನಮ್ದು ಈ ಮಗ ಇದ್ದಾನಲ್ಲ, ಮಗ ನಮ್ಮ ಮೇಡಮ್ ಇದು ಪ್ರೆಗ್ನೆಂಟ್ ಆದ್ರು. ಸೊ ಅವಾಗ ನಾನು ಏನು ಮಾಡಿದೆ, ಕಡಲೆ ಬೀಜ ಸ್ಟಾಪ್ ಮಾಡಿದ್ವಿ. ಅವ್ರಿಲ್ದೆ ಮಾಡೋಕ್ಕಾಗೋದಿಲ್ಲ, ಕಡಲೆ ಬೀಜ ಸಾಧ್ಯನೇ ಇಲ್ಲ, ಉರಿಬೇಕು, ಮಾಡಬೇಕು, ಪ್ರೆಗ್ನೆಂಟ್ ಇದ್ದಾರೆ, ಹೇಗೆ ಮಾಡೋಕ್ಕೆ ಸಾಧ್ಯ. ದೆನ್ ವಿ ಸ್ಟಾರ್ಟೆಡ್ ಇದನ್ನು ಸ್ಟಾಪ್ ಮಾಡಿ ಫುಲ್ ಪ್ಲೆಜ್ ಆಗಿ ಐ ಆಮ್ ಸ್ಟಾರ್ಟೆಡ್ ಯೂಟ್ಯೂಬ್. ಆವತ್ತಿಂದನೇ ಯೂಟ್ಯೂಬ್ ಕಂಪ್ಲೀಟಾಗಿ ಸ್ಟಾರ್ಟ್ ಮಾಡಿರೋದು ಅಂತ ಹೇಳ್ಬೋದು. ಅವತ್ತು ಸ್ಟಾರ್ಟ್ ಆದ ಯೂಟ್ಯೂಬು ಮತ್ತೆ ನಿಲ್ಲೇ ಇಲ್ಲ. ಪ್ರಮೋಷನ್ಸ್ ಇಸ್ ಗೋಯಿಂಗ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ಆಮೇಲೆ ನೀವೇ ನೋಡಿದ್ದೀರ. ಎಲ್ಲೆಲ್ಲಿಗೆ ಹೋಗಿದ್ರ ಪ್ರಮೋಷನ್ ಶೂಟ್ಗೆ? ಬೆಂಗಳೂರು ಬಿಟ್ಟು ಅಂತಂದರೆ ಮೇನ್ ನಾನು ಜಾಸ್ತಿ ಓಡಾಡೋದು ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಭದ್ರಾವತಿ. ಇದು ಹಾಟ್ ಫೇವ್ರೇಟ್ ನಮ್ಮ ವೀಕ್ಷಕರು ಜಾಸ್ತಿ ಅಲ್ಲಿ. ಅದು ಬಿಟ್ಟರೆ ಮೈಸೂರು, ತುಮಕೂರು, ಹಾಸನ. ಅದಾದ ನಂತರ ಇನ್ನು ಮುಂದೆ ಬಂದರೆ ಮಂಗಳೂರು ಹಾಟ್ ಫೇವ್ರೇಟು. ತುಂಬ ಬ್ರ್ಯಾಂಡ್ಸ್ ಇದೆ ಅಲ್ಲಿ, ತುಂಬ ಜನ ಕರೀತಾರೆ, ಮಾಡ್ತಾರೆ. ಇನ್ನು ಹೊರಗಡೆ ಹೋಗೋಣ, ನೆಕ್ಸ್ಟ್ ಬರೋದು ಚೆನ್ನೈ. ತುಂಬಾ ಹೋಗ್ತೀವಿ, ಚೆನ್ನೈಗೆ ಜಾಸ್ತಿ ಹೋಗ್ತಾ ಇರುವಂಥದ್ದು. ಅದು ಬಿಟ್ಟರೆ ಕೇರಳ ಅಂತೂ ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ನೀವು ಬೇರೆ ಸ್ಟೇಟ್ಗೆ ಹೋಗ್ತೀರಾ, ಬೇರೆ ಡಿಸ್ಟ್ರಿಕ್ಟ್ ಎಲ್ಲ ಪ್ರಮೋಷನ್ ಮಾಡಿದ್ದೀರಾ? ಬೇರೆ ಡಿಸ್ಟ್ರಿಕ್ಟ್ ಮಾಡಿದ್ದೀನಿ, ಆಮೇಲೆ ಗುಜರಾತ್ ಹೋಗಿದ್ದೀನಿ. ಫ್ಲೈಟಲ್ಲಿ ಹೋಗಿದ್ದೀರಾ ಪ್ರಮೋಷನ್ ವಿಡಿಯೋಗೆ? ಕರ್ಸ್ಕೊಂಡಿದ್ದಾರಾ? 10 ಸತಿ ಹೋಗಿದ್ದೀನಿ. ರೀಸೆಂಟಾಗಿ ಹೋಗಿದ್ದೀನಿ. ಎಲ್ಲಿಗೆ ನಾವು ಇದಕ್ಕೆ ಹೋಗಿದ್ವಿ, ಅಹಮದಾಬಾದ್ಗೆ ಹೋಗಿದ್ವಿ. ಮೊನ್ನೆ ಕ್ರ್ಯಾಶ್ ಆಯ್ತಲ್ಲ, ಏರ್ ಇಂಡಿಯಾ ಕ್ರ್ಯಾಶ್ ಆಯ್ತಲ್ಲ, ಅಲ್ಲೇ ಹೋಗಿದ್ವಿ. ಅದೇ ಏರ್ ಇಂಡಿಯಾ ಫ್ಲೈಟ್ಗೆ ಹೋಗಿದ್ವಿ. ಇದಕ್ಕೆ ಹೋಗಿದ್ವಿ, ಅಹಮದಾಬಾದ್ಗೆ ಹೋಗಿದ್ದೆ, ಬಿಸ್ನೆಸ್ ಪ್ರಮೋಷನ್ಸ್ಗೆ ಹೋಗಿದ್ದೆ. ಆಮೇಲೆ ಗುಜರಾತ್ಗೆ ಹೋಗಿದ್ದೆ, ಗುಜರಾತಲ್ಲಿ ಸೂರತ್ಗೆ ಹೋಗಿದ್ದೆ, ಅಲ್ಲಿ ಬಟ್ಟೆ ಪ್ರಮೋಷನ್ಸ್ಗೆ ಹೋಗಿದ್ದೆ. ನಮ್ಮ ವೀಕ್ಷಕರಿಗೆಲ್ಲ ಬಟ್ಟೆ ಬಿಸ್ನೆಸ್ ಹೇಗೆ ಮಾಡೋದು ಅಂತ ತೋರಿಸೋದಕ್ಕೆ. ಅಹಮದಾಬಾದಲ್ಲಿ ಈ ಕ್ಲೀನಿಂಗ್ ಐಟಮ್ಸ್ ಪ್ರಮೋಷನ್ಸ್ಗೆ ಹೋಗಿದ್ದೆ, ಹೇಗೆ ಮಾಡೋದು ಅಂತ ತೋರ್ಸೋಕೆ ಹೋಗಿದ್ದೆ. ಜಾಸ್ತಿ ಕೇರಳ ಮೇಡಮ್, ತುಂಬ ವಸತಿ ಹೋಗಿದ್ದೀನಿ ಕೇರಳಕ್ಕೆ. ಏನು ಲೇಔಟ್ ಪ್ರಮೋಷನ್? ಲೇಔಟ್ ಅಲ್ಲ, ಅಲ್ಲಿ ಕನ್ಸ್ಟ್ರಕ್ಷನ್ ಮೆಟೀರಿಯಲ್, ರೂಫಿಂಗ್ ತುಂಬ ಪ್ರಾಡಕ್ಟ್ ಸಿಗುತ್ತೆ ಅಲ್ಲಿ. ರೂಫಿಂಗ್ಸ್ ಮಾಡೋದಕ್ಕೆ ಹೋಗಿದ್ದೀನಿ, ಫ್ಲೋರಿಂಗ್ ತೋರಿಸೋದಕ್ಕೆ ಹೋಗಿದ್ದೀನಿ. ಆಮೇಲೆ ಫರ್ನಿಚರ್, ಇದು ಕೇರಳದಲ್ಲಿ ತುಂಬ ಜಾಸ್ತಿ ಸಿಗುತ್ತೆ, ಅಲ್ಲಿ ತೋರಿಸೋದಕ್ಕೆಲ್ಲ ಹೋಗಿದ್ದೆ. ಓಕೆ, ಮನೋಜ್ ಅವ್ರು ಜಾಸ್ತಿ ಯಾವುದನ್ನು ಪ್ರಮೋಟ್ ಮಾಡಿದ್ದಾರೆ? ಲ್ಯಾಂಡ್, ಆಮೇಲೆ ಮನೆ, ಹೋಮ್ ಟೂರ್ ತುಂಬ ಜಾಸ್ತಿ. ನಮ್ಮ ವೀಕ್ಷಕರು ತುಂಬ ಹೋಮ್ ಟೂರ್ಸ್ ಎಲ್ಲ ನೋಡಿರ್ತೀರ. ಭಾಳ ಇಷ್ಟ ಆಗುತ್ತೆ ನಮ್ಮ ವೀಕ್ಷಕರಿಗೆ ಹೋಮ್ ಟೂರ್. ಮನೋಜ್ ಅವ್ರು ತೋರಿಸೋದು ಹೋಮ್ ಟೂರ್, ಮನೋಹರ್ ಅವ್ರು ತೋರಿಸೋದು ಹೋಮ್ ಟೂರ್ ತುಂಬ ಇಷ್ಟ ಆಗುತ್ತೆ. ನೀವು ಕ್ಯಾಮ್ರಾಮನ್ ಯಾವಾಗ ತಗೊಂಡ್ರಿ? ಮತ್ತೆ ಕ್ಯಾಮ್ರಾಮೆನ್ ಆಲ್ಮೋಸ್ಟ್ 3 years ಆಯಿತು ನಾನು ಕ್ಯಾಮ್ರಾಮೆನ್ ತೊಗೊಂಡ್ಬಿಟ್ಟು. ಕ್ಯಾಮ್ರಾಮೆನ್ ಮತ್ತು ಎಡಿಟರ್ ತೊಗೊಂಡು 3 years ಅಂತೂ ಡೆಫಿನೆಟ್ಲಿ ಆಗುತ್ತೆ ಇವಾಗ. ಓಕೆ, ಎಷ್ಟು ಪ್ರಮೋಷನ್ ಚಾರ್ಜ್ ಮಾಡ್ತೀರಾ? ಹೇಗೆ, ಏನು, ಯಾವ ಥರ ಡಿಪೆಂಡ್ ಮಾಡ್ತೀರಾ ನೀವು? ಇಟ್ಸ್ ನಾಟ್ ಚಾರ್ಜ್ ಇರೋದಿಲ್ಲ. ಅವರು ಹಂಗಾರೆ ಮನೋಜ್ ಫ್ರೀ ಇಲ್ಲ ರೀ, ಫ್ರೀ ಆ ಥರ ಅಲ್ಲ ರೀ. ಅವರು ಒಂದು ವೇಳೆ ನಾನೊಬ್ಬರನ್ನ ಪ್ರಮೋಷನ್ ಜನರಿಗೆ ತೋರಿಸಿದಾಗ ಅವರಿಗೆ ಬಿಸ್ನೆಸ್ ನಡೆದು ಅವ್ರಿಗೇನಾದರೂ ಲಾಭ ಬಂತು ಅಂತಂದರೆ ಅವ್ರ ಪ್ರೀತಿಯಿಂದ ಏನು ಬೇಕಾದರೂ ಕೊಡ್ಬೋದು. ಆ ಥರ ನನ್ನ ಕಂಡೀಷನ್ನೇ ಆ ಥರ. ನೀವು ಇಷ್ಟ ಆಯ್ತು, ನಿಮಗೆ ಬಿಸ್ನೆಸ್ ಆಯಿತಾ, ನೀವು ಪ್ರೀತಿಯಿಂದ ಏನಾದರೂ ಕೊಡಿ, ₹1 ಕೊಟ್ಟರು ನಾನು ತೊಗೊಳ್ತೀನಿ, ತೊಂದರೆ ಇಲ್ಲ. ದಿಸ್ ಲೈಕ್ ದಟ್. ಓಕೆ, ಹೈಯೆಸ್ಟ್ 1 ಮಂತ್ಗೆ ಎಷ್ಟು ಪ್ರಮೋಷನಿಂದ ಓವರ್ ಆಲ್ ತೊಗೊಂಡೇ ದುಡ್ದಿದ್ದೀರಾ ಆಫ್ಲೈನ್? ₹1,00,000 ಕೂಡ ದುಡ್ದಿರ್ಬೋದು, 1 lakh ದುಡ್ದಿರ್ಬೋದು. ಓಕೆ, ಆನ್ಲೈನಲ್ಲಿ ಅಂದರೆ ಈ ಯೂಟ್ಯೂಬ್ ಕಡೆಯಿಂದ ಅರೌಂಡ್ 80,000 ಕೂಡ ದುಡ್ದಿರ್ಬೋದು. ಮಿನಿಮಮ್ ಅಂದರೆ ಇವಾಗ ಆಫ್ಲೈನ್ ಆನ್ಲೈನ್ ಎಲ್ಲ ಸೇರಿ ಮಿನಿಮಮ್ ಒಂದು 50,000 ದುಡಿಬೋದು ಮೇಡಮ್, ಏನು ತೊಂದರೆ ಇಲ್ಲ. 50,000 ಆಫ್ಲೈನ್ ಅಂತಂದರೆ ಅದನ್ನು ಅಷ್ಟೇ 50,000ಇಂದ 1,00,000 ಕೂಡ ಅದು ನಾವು ಹೇಳೋಕ್ಕಾಗಲ್ಲ ಮೇಡಮ್. ಯೂಟ್ಯೂಬರ್ಸ್ದು ಇವತ್ತಿರುತ್ತೆ, ನಾಳೆ ಇರೋದಿಲ್ಲ, ಒಂದೊಂದು ತಿಂಗಳಂತೂ ಏನೂ ಇರೋದಿಲ್ಲ. ಅನ್ಕೋಬೋದು ಏನು ಗುರು ಇವನು 1-1.5 ಲಕ್ಷ ದುಡ್ಡು ಬಿಡ್ತಾನೆ, ಹಂಗಿಲ್ಲ. ಅದು ಇಟ್ಸ್ ಡಿಪೆಂಡ್ಸ್. ನಾವು 1 4 ದಿನ ಮಾಡಿಲ್ಲ ಅಂದರೆ ವ್ಯೂಸ್ ಡೌನ್ ಆಯಿತು ಅಂತಂದರೆ ನಮ್ಗೆ ಏನೂ ಬರೋದಿಲ್ಲ ವೀಕ್ಷಕರೇ. 20,000 30,000 ಬಂದ್ರೂ ದೊಡ್ಡದು ಅಂತ ಹೇಳ್ಬೋದು. ಇಟ್ಸ್ ಡಿಪೆಂಡ್ಸ್. ಎಷ್ಟು ದಿನಕ್ಕೊಂದು ಕಂಟೆಂಟ್ ಹಾಕ್ತೀರಾ? ಎವ್ರಿ ಡೇ ಎಲ್ಲ ಪ್ರಮೋಷನ್? ಇಲ್ಲ, ಈ ನಂದು ಕಂಟೆಂಟ್ ಇರುತ್ತೆ, ನಂದು ಓನ್ ಕಂಟೆಂಟ್ಸ್ ಇರುತ್ತೆ, ಕೆಲವೊಂದು ಪ್ರಮೋಷನ್ಸ್ ಇರುತ್ತೆ, ಡಿಪೆಂಡ್ಸ್. ಇಲ್ಲ ನಾವು ಹಾಕ್ಸಿರೋದು ಅದು. ಆ್ಯಕ್ಚುಲಿ ನನಗೆ ಬೇಕಾಗಿತ್ತು. ನಮ್ಮ ಏರಿಯಾದಲ್ಲಿ ನೋಡ್ತಾ ಇದ್ದಿಲ್ಲ, ವರ್ಕ್ ನಡೀತಾ ಇದೆ, ಅವರು ಕರೆಂಟ್ ಹೋಗ್ತಾ ಇದೆ, ತುಂಬಾ ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ಆದರೆ ನನ್ನ ರಿಕ್ವೆಸ್ಟ್ ಇದ್ದಿದ್ದೇನಂತಂದರೆ ಬೇಗ ಆಗಬೇಕು, ಬೇಗ ಮಾಡಿಕೊಡ್ಬೇಕು. ಕ್ವಿಕ್ಕಾಗಿ ಮಾಡಿಕೊಟ್ರು, 3 days ಮಾಡಿಕೊಟ್ರು. ಬೇರೆಯವ್ರಿಗೆಲ್ಲ ಒಂದು 15 days ಆಗುತ್ತೆ. ಸೊ ನನ್ನ ರಿಕ್ವೆಸ್ಟ್ ಇದ್ದಿದ್ದಿಷ್ಟೇ, ನಿಮ್ಮ ಪ್ರಮೋಟ್ ಮಾಡಿದ್ದೀನಿ, ನನಗೆ ಬೇಗ ಹಾಕ್ಕೊಡಿ, 3 ದಿನದಲ್ಲಿ ಹಾಕ್ಕೊಡಿ. 3 ದಿನದಲ್ಲಿ ಹಾಕ್ಕೊಟ್ರು. ಓಕೆ, ಎಷ್ಟು ಚಾರ್ಜ್ ಮಾಡಿರೋದಂದ್ರೆ ಒಂದು ಪ್ರಮೋಷನ್ಗೆ ಎಷ್ಟು ಇರ್ಬೋದು? ಎಷ್ಟು? ನಾನು ಚಾರ್ಜ್ ಮಾಡಲ್ಲ ಮೇಡಮ್, ಅವರಾಗಿ ಕೊಟ್ಟಿರ್ತಾರೆ. ಎಷ್ಟು ಕೊಟ್ಟಿದ್ದಾರೆ? ಒಂದು 10,000 15,000 ಕೂಡ ಕೊಟ್ಟಿದ್ದಾರೆ. ಬುದ್ಧಿ ನೀವು ಕರ್ಕೊಂಡು ಹೋಗ್ಬಿಟ್ಟು ಏನೋ ಮಾಡ್ತೀರ.
ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.